ನನ್ನ ದಿನ ಶುರು ಆಗ್ತಾ ಇದ್ದಿದ್ದು, ನನ್ನ ದಿನ ಕೊನೆ ಆಗ್ತಾ ಇದ್ದಿದ್ದು ಎಲ್ಲ ನಿಮ್ಮ ನೆನಪಲ್ಲೇ. ನೀವು ನನ್ನ ಜೊತೆ ಇದ್ದಿದ್ದು ಪ್ರತಿದಿನಾನು ನನಗೆ ದೀಪಾವಳಿ ಹಬ್ಬನೇ ಮಾವ. ನೀವು ಎದ್ದಾಗ ಬೆಳ್ಳಿ ಕಾಫಿ ತಗೊಂಡ್ ಬಾ, ನನಗೆ ತಿಂಡಿ ತಗೊಂಡ್ ಬಾ, ಬೆಳ್ಳಿ ಬಟ್ಟೆ ತಗೊಂಬಾ ಅಂತ ಕರಿತೀರಲ್ಲ, ಬೆಳ್ಳಿ ಬೆಳ್ಳಿ ಅಂತ ಕರೆದ್ರೆ ಸಾಕು ಮಾವ. ಅದನ್ನ ಕೇಳಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಬೆಳ್ಳಿ ಕರಿದ್ರಾ? ನಾನೇ ಕರೆದಿದ್ದು ಬೆಳ್ಳಿ. ಹೇಳಿ ಮಾವ. ನನಗೊಂದು ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಅಯ್ಯೋ, ಕಾಫಿನಾ? ಈಗಲೇ ತಂದೆ. ದೇವ್ರೆ, ತುಂಬಾ ಥ್ಯಾಂಕ್ಸ್. ಮುತ್ತು ಮಾವ ನನ್ನನ್ನು ಮಾತಾಡ್ಸಿದ್ರು. ಬೆಳ್ಳಿ ಬೆಳ್ಳಿ ಇವಳಿಗೇನಾಯ್ತು? ಬೆಳ್ಳಿ ಅಮ್ಮನವ್ರೆ, ಬೆಳ್ಳಿ ಅಮ್ಮನವ್ರೆ, ಯಾರಿಗೆ ಕಾಫಿ ಮಾಡ್ತಾ ಇದ್ದೀರಾ? ನೋಡಿದ್ರೆ ನಿಮಗಂತೂ ಮಾಡ್ಕೋತಾ ಇಲ್ಲ, ಇನ್ಯಾರಿಗೆ ಮಾಡ್ತಾ ಇದ್ದೀರಾ? ನನ್ ಮುತ್ತು ಮಾವಂಗೆ. ಬೆಳ್ಳಿ ಮೇಡಮ್, ಬನ್ನಿ ಇಲ್ಲಿ. ನೀವು ಮಾಡಿರೋ ದೊಡ್ಡ ಗನಂದಾರಿ ಕೆಲಸನ ನೋಡಿ ಬನ್ನಿ. ಹೋಗ್ ಮಮತಾ, ನಾನು ಕಾಫಿ ಮಾಡ್ಬೇಕು. ಬನ್ನಿ ಮೇಡಮ್, ನೀವು ಮಾಡಿರೋದನ್ನ ನೀವೇ ನೋಡಿ. ಅಯ್ಯಯ್ಯೋ, ಇದ್ಯಾರು ಮಾಡಿದ್ದು? ಏನ್ ಮಮತಾ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಅತ್ತೆ ನೋಡಿದ್ರೆ ಎಷ್ಟು ಬೈತಾರೆ. ನನಗೆ ಬುದ್ಧಿ ಇರ್ಲಿಲ್ವಲ್ಲ, ನಾನೇ ಮಾಡಿದ್ದು. ನಿಮ್ ಲೋಕದಲ್ಲಿ ತೇಲಾಡ್ಕೊಂಡ್ಬಂದು ನನ್ನ ತಳ್ಳಿ ಬೀಳ್ಸಿದ್ರಲ್ಲ, ಅವಾಗ ಆಗಿರೋದಿದ್ದು. ನಾನಾ? ಹೌದು. ಅದು ಸರಿ, ಕಾಫಿ ಯಾರಿಗೆ? ಅದು ಮುತ್ತು ಮಾವಂಗೆ. ಇಷ್ಟು ದಿನ ಸರಿಯಾಗಿ ಮಾತಾಡಿಸ್ತಾ ಇರೋರು ಇವತ್ತು ಬೆಳ್ಳಿ ಹೋಗಿ ಕಾಫಿ ತಗೊಂಡ್ ಬಾ ಅಂದ್ರು. ಅದಕ್ಕೆ ಕಾಫಿ ಮಾಡ್ತಾ ಇದೀನಿ. ಏನು, ಮುತ್ತು ಮಾವ ನೀನಿಗೆ ಕಾಫಿ ತಗೊಂಬಾ ಅಂತ ಅಂದ್ರ? ನಿನ್ಗೂ ಆಶ್ಚರ್ಯ ಆಗ್ತಿದೆಯಲ್ವಾ? ಅದಕ್ಕೆ ಮುತ್ತು ಮಾವಂಗೋಸ್ಕರ ಸ್ಪೆಷಲ್ ಕಾಫಿ. ಸಾಕು ಸಾಕು, ಇದೇ ಸಂತೋಷದಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪಾಕ್ಬಿಟ್ಟಿಯಾ? ಸುಮ್ನಿರ್ ಮಮತಾ, ಏನೇನು ಹೇಳ್ಬೇಡ. ನನ್ ಕಾಫಿ ಮಾಡ್ಬೇಕು. ಮುತ್ತು ಮಾವಂಗ್ ಕಾಫಿ ತಗೊಡ್ಬೇಕು. ಮುತ್ತು ಮಾವ ಕಾಫಿ ತಗೊಂಬ ಅಂದಿದ್ದಕ್ಕೆ ಇಷ್ಟೊಂದು ಖುಷಿ ಆದಲ್ಲ. ಇನ್ನೇನಾದ್ರೂ ಮುತ್ತು ಮಾವ ತಾಳಿ ಕಟ್ಬಿಟ್ರೆ ಇನ್ನೆಷ್ಟು ಖುಷಿ ಆಗ್ತೀಯಾ? ಆ ದಿನ ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮಾವ, ಕಾಫಿ. ಬೆಳ್ಳಿ, ಕಾಫಿ ನಿನ್ನಷ್ಟೇ ಚೆನ್ನಾಗಿದೆ.
ತಗೋ ಬೆಳ್ಳಿ. ಒಂದ್ ನಿಮಿಷ, ಆಮವ ನಿನ್ನೆ ಜ್ಯೂಸ್ ಕುಡ್ದೆ ಅಂತ ಹೇಳ್ದಲ್ಲ, ಮಾಯಿನ್ ಫ್ರೆಂಡ್ ಕೊಟ್ಟಿದ್ದ? ಅದು ಗ್ಲಾಸಲ್ಲಿರೋ ಜ್ಯೂಸ್ನ ಯಾರು ಮೊದಲು ಕುಡಿತಾರೆ ಅಂತ ಪಂದ್ಯ ಕಟ್ಟಿದ್ರು. ಮಾಯ್ಕನ್ ಫ್ರೆಂಡು. ಅದಕ್ಕೆ ನಾನು ಜ್ಯೂಸ್ ಅಲ್ವಾ ಕುಡಿಬೋದು ಅಂತ ಪಂದ್ಯ ಕಟ್ಟಿ ಕುಡಿದ್ಬಿಟ್ಟೆ. ಅದಾದ್ಮೇಲೆ ನಾನು ಎಲ್ಲೋದೆ ಏನ್ ಮಾಡ್ದೆ ಅಂತ ಒಂದು ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ. ಯಾರು ಕರ್ಕೊಂಡು ಬಂದ್ರು, ಅದು ಹೇಗೆ ಬಂದೆ ಅಂತ ಏನೂ ಗೊತ್ತಿಲ್ಲ ಮಾವ. ಅಂದ್ರೆ ನಿನ್ಗೆ ಜ್ಯೂಸ್ ಕೊಟ್ಟಿದ್ದು ಮಾಯಿನ್ ಫ್ರೆಂಡ್ಸು? ಹ್ಞೂ ಮಾವ. ಯಾಕೆ, ಏನಾಯ್ತು? ಮಾಯಾ, ಮಾಯಾ, ಬಂದೆ ಮಾವ. ಮಾಯಾ, ನಿನ್ ಫ್ರೆಂಡ್ ಎಲ್ಲಿ? ಇಲ್ಲೇ ಇದ್ದಾಳೆ ಮಾವ. ಕರಿ ಅವಳ. ಮೇಘನಾ, ಮೇಘನಾ ಬಾಯಿಲಿ. ಆ ಮಾಯ ಬಂದೆ. ಏನ್ ಮಾಯ? ಬೆಳ್ಳಿಗೆ ಜ್ಯೂಸ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ? ನಿನ್ನೆ ಕೇಳ್ತಿರೋದು, ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡಿದೆ? ಹೇಳ್ತೀಯೋ ಇಲ್ವೋ? ಇವಳು ನನ್ನ ಹೆಸರು ಹೇಳ್ದೇ ಇದ್ರೆ ಸಾಕಪ್ಪ. ಅಣ್ಣಂಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾನೆ ಅಷ್ಟೇ. ಆಮೇಲೆ ಬರೋ ಆಸ್ತಿನೂ ಬರಲ್ಲ. ಏನಾಯ್ತು ಮಾವ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ನೀನು ಫ್ರೆಂಡು ಅಂತ ಮನೆಗೆ ಸೇರಿಸಿದ್ಯಲ್ಲ, ಅವ್ರು ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ? ಜ್ಯೂಸ್ನಲ್ಲಿ ಏನು ಮಿಕ್ಸ್ ಮಾಡಿ ಬೆಳ್ಳಿ ಕೊಟ್ಟಿದ್ದಾರೆ. ಪಾಪ ಅವಳದನ್ನ ಕುಡಿದು ರಾತ್ರಿ ಎಲ್ಲ ಒಂದೇ ಸಮ ಗಲಾಟೆ ಮಾಡ್ತಿದ್ಲು. ಇವಳನ್ನ ಸಮಾಧಾನ ಮಾಡಿ ಊಟ ಮಾಡಿಸಿ ಮಲಗಿಸಿದಾಯ್ತು. ಮೇಘನಾ, ಮಾವ ಹೇಳ್ತಿರೋದು ನಿಜಾನಾ? ಹೇಳು, ನಿನ್ನೆ ಕೇಳ್ತಿರೋದು. ಅವತ್ತ ಚೇರಿನ ವಿಷಯದಲ್ಲೂ ನಿನಗೆ ಬುದ್ಧಿ ಹೇಳ್ದೆ, ಆದ್ರೂ ನೀನ್ ಕೇಳಿಲ್ಲ ಅಲ್ವಾ? ಇದು ಹುಡುಗಾಟ ಆಡೋ ವಯಸ್ಸ ನಿಂದು. ಇದನ್ನ ಹುಡುಗಾಟ ಅನ್ನಲ್ಲ ಮಾಯಾ. ನಾನು ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಬೇಕು ಅಂತ ಬೆಳ್ಳಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನೊಂದ್ಸರಿ ಈ ರೀತಿಯಾಗಿದ್ದು ನನಗೆ ಗೊತ್ತಾಗ್ಬೇಕು. ಒಂದ್ ವಿಷಯನ ಚೆನ್ನಾಗಿ ತಿಳ್ಕೊ, ನೀನು ಮಾಯಿನ್ ಫ್ರೆಂಡ್ ಅಷ್ಟೇ. ಆದ್ರೆ ಬೆಳ್ಳಿ ಈ ಮನೇಲೊಬ್ಳು. ನನ್ನ ನಿರ್ಧಾರನ ತಡೆಯೋ ಹಕ್ಕು ಅವಳಿಗಿದೆ. ಅವಳು ಕಷ್ಟ ಅಂದಾಗ ಅವಳು ಕಣ್ಣೀರು ಒರೆಸೋನು ನಾನೇ, ಅವಳು ಖುಷಿಯಾಗಿದ್ದಾಗ ಅವಳ ಜೊತೆ ಇದ್ದು ಸಂಭ್ರಮ ಪಡೋನು ನಾನೇ. ಈ ಮನೇಲಿ ಬೆಳ್ಳಿಗೆ ಏನೇ ಹೇಳಬೇಕು ಅಂದ್ರು ಏನೇ ಬೈಬೇಕು ಅಂದ್ರು ಆ ಅಧಿಕಾರ ಇರೋದು ನನಗ್ ಮಾತ್ರ. ಅದು ಬಿಟ್ಟು ಬೇರೆ ಯಾರಾದ್ರೂ ಅವಳ ಮೇಲೆ ಅಧಿಕಾರ ಚಲಾಯಿಸಕ್ ನೋಡಿದ್ರೆ ಚೆನ್ನಾಗಿರಲ್ಲ. ಇದು ಮಾಯನ್ಗೂ ಅನ್ವಯಿಸುತ್ತೆ. ಬೆಳ್ಳಿ ಈ ಮನೆ ಕೆಲ್ಸದವಳಲ್ಲ. ಈ ವಿಷಯ ನಿಮ್ ತಲೆಯಲ್ಲಿದ್ರೆ ತುಂಬಾ ಒಳ್ಳೇದು. ಬೆಳ್ಳಿ, ಹಾ ಮಾವ. ನೀನು ಹೊರಡು.
ಮಾವ ಇವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಇಲ್ಲಾಂದ್ರೆ ಮೇಘ್ನ ಕೈಲಿ ಬೆಳ್ಳಿ ಹತ್ರ ಸಾರಿ ಕೇಳಿಸ್ಲಾ? ಆಗಿರೋ ಗಾಯಕ್ಕೆ ಔಷಧಿ ಹಚ್ಚೋದಲ್ಲ ಮಾಯಾ, ಗಾಯ ಆಗದೆ ಇರೋ ರೀತಿ ನೋಡ್ಕೋಬೇಕು. ಈ ಮನೇಲಿ ಹೇಗಿರ್ಬೇಕು ಅಂತ ನಿನ್ ಫ್ರೆಂಡ್ಗೆ ಹೇಳ್ಕೊಡು. ಸತ್ಯ, ಅಣ್ಣಂಗೆ ನನ್ನ ಮೇಲಂತೂ ಡೌಟ್ ಬರಲಿಲ್ಲ. ಈ ಮಾಯ ಒಬ್ಳು ಕುರುಡಿ ಆದ್ರೂ ತಲೆಹಟೆ ಮಾಡೋದು ಮಾತ್ರ ತಪ್ಪಿಲ್ಲ. ಏನಾರು ಒಂದು ಎಡವಟ್ ಮಾಡ್ತಾಳೆ, ನಮ್ಮನ್ನು ಸಿಕ್ಕಾಕ್ಸ್ತಾಳೆ. ಮಿಸ್ ಆಗ್ತದೆ. ಬೆಳ್ಳಿ ವಿಚಾರದಲ್ಲಿ ಎಲ್ಲ ಮಿಸ್ ಆಗ್ತಿದೆ. ನಾನು ಹೇಳ್ದೆ ಅಂತ ಮಿಕ್ಸ್ ಮಾಡಿದೆ, ಕೊನೆಗೆ ನನ್ನ ಹತ್ರನೇ ಬಂತು. ಈ ಮನೆಯಿಂದ ಯಾರ್ಯಾರು ಹೋಗ್ಬೇಕೋ ಅವರೆಲ್ಲರನ್ನೂ ಕಳಿಸ್ತೀನಿ. ಮಾಯಾ, ಅಣ್ಣ ಬೈದ ಅಂತ ಬೇಜಾರು ಮಾಡ್ಕೋಬೇಡ. ಅಣ್ಣನಿಗೆ ಬೆಳ್ಳಿಗಿಂತ ನಿನ್ಕಂಡ್ರೆ ತುಂಬ ಇಷ್ಟ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಯಾವುದ್ಯಾವುದೋ ನಿರ್ಧಾರ ತಗೋಬೇಡ. ಸರಿ ಅದಕ್ಕೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಿನ್ಗೇನಾದರೂ ಬೇಕಾದ್ರೆ ನನ್ನ ಕರಿ. ಸರಿ ಅದಕ್ಕೆ. ಆದ್ರೆ ಬೆಳ್ಳಿ ಈ ಮನೇಲೊಬ್ಳು. ನನ್ನ ನಿರ್ಧಾರನ ತಡೆಯೋ ಹಕ್ಕು ಅವಳಿಗಿದೆ. ಅವಳು ಕಷ್ಟ ಅಂದಾಗ ಅವಳು ಕಣ್ಣೀರು ಒರೆಸೋನು ನಾನೇ, ಅವಳು ಖುಷಿಯಾಗಿದ್ದಾಗ ಅವಳ ಜೊತೆ ಇದ್ದು ಸಂಭ್ರಮ ಪಡೋನು ನಾನೇ. ಬಿಳ್ಳಿ ಬಿಳ್ಳಿ, ಸ್ವರ್ಗದಲ್ಲಿ ತೇಲಾಡ್ತಾ ಇದೆಯಾ? ಮುತ್ತು ಮಾವನ ಜೊತೆಲಿದ್ದಾರಾ? ಮತ್ತೆ ಮುತ್ತು ಮಾವ ಏನಾದ್ರು ಕೊಟ್ರಾ? ಏ, ಮಾಯಕನ್ ಫ್ರೆಂಡು ಪಂದ್ಯ ಅಂತ ಹೇಳಿ ಜ್ಯೂಸ್ ಕೊಟ್ರು. ಅದನ್ನ ಕುಡ್ದಾದ್ಮೇಲೆ ಮುತ್ತು ಮಾವ ನನ್ನ ಹತ್ರ ಮೊದ್ಲಿನ ತರನೇ ಮಾತಾಡ್ತಿದ್ದಾರೆ. ಅದು ಅಲ್ಲೇ ಮಾಯಕನ್ ಫ್ರೆಂಡ್ ಹತ್ರ ನನ್ ಪರವಾಗಿ ಮಾತಾಡಿದ್ರು. ಮಾಯಕನು ಅವ್ರ ಜೊತೆಲಿ ಮಾತಾಡಿದ್ರು. ಇದೆಲ್ಲ ಯಾಕಾಗ್ತಿದೆ, ಹೇಗಾಗ್ತಿದೆ ನನ್ಗಂತೂ ಒಂದೂ ಗೊತ್ತಿಲ್ಲ. ಆದ್ರೂ ಮುತ್ತು ಮಾವ ನನ್ನ ಹತ್ರ ಮಾತಾಡ್ತಿರೋದು ಖುಷಿ ಆಗ್ತಾ ಇದೆ. ಏನ್ ವಿಷಯ ಅಂತ ಗೊತ್ತಾ? ಇಲ್ಲಿ ನೋಡು. ನಿನ್ನೆ ರಾತ್ರಿ ನಾನು ಈ ತರ ಎಲ್ಲ ಆಡದ್ನಾ? ಇನ್ನೂ ಇದೆ, ನೋಡು ನೋಡು. ಮುತ್ತು ಮಾವ ನನ್ನ ಬಗ್ಗೆ ಏನ್ ತಿಳ್ಕೊಂಡಿರ್ತಾರೋ ಏನೋ. ನೀನೆಷ್ಟು ಒಳ್ಳೆಯವಳು ಅಂತ ಮುತ್ತು ಮಾವಂಗೆ ಅರ್ಥ ಆಗಿರುತ್ತೆ. ನೋಡು, ನಂಬಿಕೆ ಕೆಟ್ಟದಾಗ್ಲಿ ಅಂತ ಒಬ್ರು ಬಯಸಿದ್ರೆ ದೇವರು ಅದನ್ನು ಒಳ್ಳೇದೇ ಮಾಡೋದು. ಅದಕ್ಕೆ ಉದಾಹರಣೆ ನೀದೆ. ನೀನು 9 ವಾರ ದೇವಸ್ಥಾನಕ್ಕೆ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಮಡಿಲಿ ಪೂಜೆ ಮಾಡು. ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ಕೊಡು. ಆ ದೇವರು ನಿನ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನೀನು ಬೇಡ್ಕೊಳ್ಳುವಾಗ ನಿನ್ನ ಮನಸ್ಸಲ್ಲಿ ಯಾರು ಇರ್ತಾರೋ ಅವ್ರ ಹೆಸರು ಹೇಳ್ಕೊಂಡು ಕುಂಕುಮ ಹಚ್ಕೊಂಡ್ರೆ ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಇದಷ್ಟು ನೀನು ಚಾಚು ತಪ್ಪದೆ ಪಾಲಿಸ್ಬೇಕು, ಸರಿನಾ? ನಂದು ಮುತ್ತು ಮಾವನ್ ಮದ್ವೆ ನಡೀಲಿ ಅಂತ ನೀನು ಹರಣಿ ನನ್ಗಿಂತ ಜಾಸ್ತಿನೇ ಬೇಡ್ಕೋತಿದ್ದೀರಾ. ನಿಮ್ಮ ಮಾತಂಗೆ ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ನನ್ನ ಮುದ್ದು ಬೆಳ್ಳಿ, ನೀನು ನಾಚ್ಕೊಂಡು ಸಾಕು. ಬಾ ಒಳಗಡೆ ಹೋಗೋಣ. ಅವಾಗಿಂದ ಕಾಣಿಸ್ತಿಲ್ಲ. ಈ ಹರಣಿ ಎಲ್ಲೋದ್ಲು? ಹರಿಣಿನಾ ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಬಾ. ಶಬಾಷ್ ಮಾಯಾ, ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಒಳ್ಳೆ ಕೆಲಸನ? ನಾನೇನಂತ ಕೆಲಸ ಮಾಡಿದ್ದೀನಿ? ಇಷ್ಟೋ ತನಕ ಮುತ್ತು ಸರ್ ನಿನಗೆ ನಿನ್ನ ಫ್ರೆಂಡ್ಗೆ ಮಂಗಳಾರತಿ ಮಾಡಿದ್ದನ್ನು ನಾನೇ ನೋಡಿದೆ. ನೀನು ನಿನ್ನ ಫ್ರೆಂಡ್ಗೆ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡೋಕೆ ಹೇಳಿದೆ. ಅವಳು ಹಾಗೆ ಮಾಡಿದ್ಲು. ಕೊನೆಗೇನಾಯ್ತು? ಬೆಳ್ಳಿ ಮನಸ್ಸಲ್ಲಿ ಇದ್ದಿದ್ದೊಂದು ದೊಡ್ಡ ಆಸೆ ನೆರವೇರ್ತು. ಎಸ್, ನೀನು ಕೇಳಿಸ್ಕೊಂಡಿದ್ದು ನಿಜ. ಬೆಳ್ಳಿಗೆ ಮುತ್ತು ಸರ್ ಕೈಯಿಂದ ಕೈ ತೂತು ತಿನ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ಅದು ನೆರವೇರ್ತು.
ಬೆಳ್ಳಿನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದೆ. ಆದರೆ ಅದು ಬೆಳ್ಳಿಗೆ ಒಳ್ಳೇದಾಗೋ ರೀತಿಲೇ ಟರ್ನ್ ಆಯಿತು. ಅದಕ್ಕೆ ಹೇಳೋದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಹೀಗೆ ನಾನು ಹೇಳ್ದೇ ಇದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗು, ನಿನ್ಗೆ ಯಾವಾಗಲೂ ಶಬಾಷ್ಗಿರಿ ಸಿಗುತ್ತೆ. ಇಷ್ಟು ವಾರ್ನಿಂಗ್ ಮಾಡಿದ್ಮೇಲೂ ನಿನ್ನ ಬುದ್ಧಿನ ನೀನು ತೋರಿಸ್ತಾ ಇದೀಯಾ ಅಂದರೆ ಇದನ್ನ ನೇರವಾಗಿ ಮುತ್ತು ಸರಿಗೆ ತೋರಿಸ್ಬೇಕು ಅಂತ ಅನ್ಸುತ್ತೆ. ಏನ್ ತೋರಿಸ್ಬೇಕು ಅನ್ಕೊಂಡಿದ್ಯಾ? ನಮ್ಮಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್. ರಾಜ ನೋಡು, ನೀನೊಂಥರ ನಾಯಿ ಬಾಲ ಇದ್ದಂಗೆ. ಅದನ್ನ ಎಷ್ಟೇ ನೆಟ್ಟಿಗೆ ಮಾಡ್ತೀನಿ ಅಂತ ಹೋದ್ರೂ ಅದು ಸೊಟ್ಟಿಗೆ ಆಗ್ಬೋದು. ಅದಕ್ಕೆ ಮುತ್ತು ಸರ್ ನೇರವಾಗಿ ತೋರಿಸ್ಬಿಡ್ತೀನಿ. ಇವತ್ತೇ ನಿನ್ನ ಮನೆಯಿಂದ ಉಗ್ದು ಹೊರಗಟ್ಬೇಕು ಅವರು. ಬೇಡ ರಾಜ, ದಯವಿಟ್ಟು ಹಾಗೆ ಮಾಡಬೇಡ ಪ್ಲೀಸ್. ನಿನ್ ಕೈ ಮುಗಿದು ಕೇಳ್ಕೊತೀನಿ ರಾಜ, ದಯವಿಟ್ಟು ಹಾಗೆ ಮಾಡಬೇಡ. ಇವನ್ ಕೈಲಿ ಏನೂ ಆಗಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ನ ಮುತ್ತು ಸರ್ ಕೈ ಕೊಡಲ್ಲ. ಸುಮ್ಮನೆ ಹೆದರ್ಸ್ತಾನೆ ಅಂತ ಅನ್ಕೊಂಡಿದ್ಯಾ? ಇವತ್ತು ನಾನು ಏನು ಅನ್ನೋದನ್ನ ತೋರಿಸ್ತಾನೆ. ನೀನು ಯಾಕೆ ನನ್ನ ಕಷ್ಟ ಅರ್ಥ ಮಾಡ್ಕೋತಿಲ್ಲ ರಾಜ? ನೀನು ನನ್ನೆಲ್ಲ ತಪ್ಪು ತಿಳ್ಕೊತಿದ್ಯಾ. ಇದೆಲ್ಲ ಮಾಡಿದ್ ನಾನಲ್ಲ, ನನ್ನ ಫ್ರೆಂಡ್ ಮೇಘ್ನಾ. ಚು ಇನ್ನು ಓವರ್ ಆ್ಯಕ್ಟಿಂಗ್ ಎಲ್ಲ ನನ್ನ ಹತ್ರ ಮಾಡಬೇಡ. ನಾನು ಕೀ ಕೊಟ್ಟರೆ ಮಾತ್ರ ಅವಳು ಕತ್ತಲಾಡ್ಸೋದು ಅಂತ ನನ್ನ ಹತ್ರ ಈ ವಿಷಯನ ಹೇಳಬೇಡ. ನೀನು ಎಂಥ ನಾಟಕದವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ರ ಮಾತಾಡೋದ್ರಿಂದ ಏನು ಪ್ರಯೋಜನವೂ ಇಲ್ಲ. ಮುತ್ತು ಸರ್ ಹತ್ರನೇ ಮಾತಾಡ್ತೀನಿ. ಸಿಯು. ರಾಜ ರಾಜ ದಯವಿಟ್ಟು ಹೋಗ್ಬೇಡ ಪ್ಲೀಸ್ ರಾಜ. ಈ ಕುರುಡಿನ ನೋಡ್ತಿದ್ರೆ ನಿನಗೆ ಕರುಣೆನೇ ಬರಲ್ವಾ? ಬರಲ್ಲ. ನಿನ್ನ ಕರ್ಮನ ನೀನು ಅನುಭವಿಸ್ತಾ ಇದೆಯಾ? ನಿನ್ನ ಮೇಲೆ ಯಾಕೆ ನನಗೆ ಕರುಣೆ ಬರಬೇಕು? ಹಾಗಿದ್ರೆ ಮುತ್ತು ಸರ್ ರೂಮಲ್ಲಿದ್ದಾರೆ. ಕೊನೆಯದಾಗಿ ಮುತ್ತು ಸರ್ ಕೊಟ್ಟು ಕ್ಲೈಮ್ಯಾಕ್ಸ್ ಮಾಡ್ತೀನಿ. ರಾಜ ನಿನ್ನ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡ ಪ್ಲೀಸ್. ಹೇಳಿದ್ರೆ ಸಾಲದು, ಕಾಲಿಗೆ ಬೀಳು. ನಿನಗೆ ಹೇಳ್ತಾ ಇರೋದು ಕಾಲಿಗೆ ಬೀಳು ಅಂತ. ದಯವಿಟ್ಟು ನನ್ನ ಕ್ಷಮಿಸು ರಾಜ. ನೀನು ಹೇಳ್ದಾಗೆ ಕೇಳ್ತೀನಿ. ಮುದ್ದು ಮಾವಂಗೆ ಏನೂ ಹೇಳಬೇಡ ಪ್ಲೀಸ್. ಕಾಲಿಗೆ ಬಿದ್ದು ಕ್ಷಮಿಸಬೇಕು ಅಂತ ನನಗನ್ನಿಸ್ತಾ ಇಲ್ಲ. ಜೊತೆಗೆ ನಾನು ಹೇಳಿದ್ದನ್ನು ನೀನು ಕೇಳ್ತೀಯ ಅನ್ನೋ ನಂಬಿಕೆನೂ ನನಗಿಲ್ಲ. ರಾಜ ಪ್ಲೀಸ್ ರಾಜ. ಮುತ್ತು ಸರ್ನ ಮದುವೆ ಆಗೋ ಹುಡುಗಿ ಅವ್ರಿಗೆ ಮೋಸ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳಿದೆ ಅಲ್ವಾ? ನಿನ್ನನ್ನು ಹೂತಾಕ್ತಾರೆ. ಇನ್ನು 10 ನಿಮಿಷದಲ್ಲಿ ನಿನ್ನನ್ನು ಕತ್ತಿರಿದ ಆಚೆಗೆ ನಪ್ತಾರೆ. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಬೇಕು.